ಇಷ್ಟೊಂದು ಬಿ ಜೆ ಪಿ ಅವರು ಎಲ್ಲ ಕಡೆ ಸಮ್ಮೇಳನ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇಲ್ಲ ನಾವು ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೇಳಿಬಿಡಿ ಬಿಲ್ನಲ್ಲಿ ಏನಿದೆ ಅಂತ, ಅವ್ರಿಗೆ ಗೊತ್ತಿದೆಯಾ? ಆಮೇಲೆ ಈ ನಮ್ಮ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ, ಬಿ ಜೆ ಪಿ ಎಂ ಪಿಗಳು, ಅವ್ರು ಬರೀ ಬೆಳಿಗ್ಗೆ ಸಂಜೆ ತಿಂಗಳಿಗೊಮ್ಮೆ ಹೋಗಿ ಮನ್ ಕಿ ಬಾತ್ ಕೇಳಕ್ಕಿದಾರ, ಏನಾದರೂ ಮಾಡ್ತಾರಂತ ಈ ರಾಜ್ಯಕ್ಕೆ? ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ನಮ್ಮ ಮೇಲೆ ಏನೋ ಒಂದು ಆರ್ಥಿಕ ತೆರಿಗೆಯ ಭಯೋತ್ಪಾದನೆ ಆಗ್ತಾ ಇದೆ, ಅದ್ರ ಬಗ್ಗೆ ಬರೆದಿದ್ದಾರೆ. ಡಿಲಿಮಿಟೇಷನ್ ಮಾಡ್ಬೋದಾಗಿತ್ತಲ್ಲ, 2021 ಆಗಬೇಕಾಗಿತ್ತು. 13 ವರ್ಷ ಏನು ಕತೆ ಕಾಯ್ತಾ ಇದ್ರ ಪ್ರಧಾನಮಂತ್ರಿಗಳು? ನೋಡಿ, ಪ್ರಧಾನಮಂತ್ರಿಯವರು ದೇವಸ್ಥಾನ ಉದ್ಘಾಟನೆಗೆ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಮೊದಲೇ ಬಾರಿ ಅಲ್ಲ, ಈಗಾಗಲೇ 3-4 ಸರಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ನಮ್ಮ ಮೇಲೆ ಏನೋ ಒಂದು ಆರ್ಥಿಕ ತೆರಿಗೆಯ ಭಯೋತ್ಪಾದನೆ ಆಗ್ತಾ ಇದೆ, ಅದ್ರ ಬಗ್ಗೆ ಬರೆದಿದ್ದಾರೆ. JJMನಲ್ಲಿ ದುಡ್ಡು ಬಂದಿಲ್ಲ, 15th ಫೈನಾನ್ಸ್ ಪಂಚಾಯತ್ ರಾಜ್ ದುಡ್ಡು ಬಂದಿಲ್ಲ, ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಿಂತೋಗಿದೆ, ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದ್ದು, ನಮಗೆ NHA ಇರ್ಬೋದು, ಬೇರೆ ಇದರಲ್ಲೂ ಕೂಡ ನಮಗೇನು ದುಡ್ಡು ಬರ್ತಾ ಇಲ್ಲ. ಮತ್ತು ನಮ್ಮ ಕನ್ನಡಿಗರಿಗೆ ಇವರು ಬರೀ ಅವ್ರ ಸಾಮರ್ಥ್ಯಕ್ಕೆ, ಅವ್ರ ಬೆವರಿಗೆ ಅಷ್ಟಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಅವ್ರದ್ದು ಜವಾಬ್ದಾರಿನೇ ಇಲ್ವಾ ರಾಜ್ಯದ ಮೇಲೆ? ಆಮೇಲೆ ಈ ನಮ್ಮ ಎಂ ಪಿಗಳು ಏನು ಮಾಡ್ತಾ ಇದ್ದಾರೆ, ಬಿ ಜೆ ಪಿ ಎಂ ಪಿಗಳು, ಅವ್ರು ಬರೀ ಬೆಳಿಗ್ಗೆ ಸಂಜೆ ತಿಂಗಳಿಗೊಮ್ಮೆ ಹೋಗಿ ಮನ್ ಕಿ ಬಾತ್ ಕೇಳಕ್ಕಿದಾರ, ಏನಾದರೂ ಮಾಡ್ತಾರಂತ ಈ ರಾಜ್ಯಕ್ಕೆ? ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲ. ಅದಕ್ಕೆ ಈಗ ಅದಕ್ಕೇನು ಆಹ್ವಾನ ಇಲ್ಲ ಅನಿಸುತ್ತೆ ಮುಖ್ಯಮಂತ್ರಿಗಳಿಗೆ ದೇವಸ್ಥಾನದ ಉದ್ಘಾಟನೆಗೆ. ಅದಕ್ಕೆ ಪತ್ರ ಬರೆದಿದ್ದಾರೆ. ಹೋಪ್ಫುಲಿ ಈ ಸರಿಯನ್ನ ಪ್ರಧಾನಮಂತ್ರಿ ಅದಕ್ಕೆ ಸ್ಪಂದಿಸ್ತಾರಂತ ಭಾವಿಸ್ತಾ ಇದ್ದೀನಿ. ಆರೋಪ ಮಾಡ್ತಾ ಇಲ್ಲ, ಅದಾಗಿರೋದಲ್ಲ. ಈಗ ಡ್ರಾಫ್ಟ್ ವಿಧೇಯಕವನ್ನು ಕ್ಯಾಬಿನೆಟ್ನಲ್ಲಿ ಮಂಡಿಸ್ಬಿಟ್ಟು ಅದಕ್ಕೆ ಅಪ್ರೂವಲ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನೀವು ನೋಡಿದ್ದೀರಾ? ನೀವು ಬಿಟ್ಬಿಡಿ, ಯಾರು ಅದರಲ್ಲಿ ಪಾಲ್ಗಾರಿಕೆ ಇದೆ ಅವ್ರದ್ದು, ಮಹಿಳೆಯರು, ಅವರನ್ನು ನೋಡಿದಾರಾ? ಇಷ್ಟೊಂದು ಬಿ ಜೆ ಪಿ ಅವರು ಎಲ್ಲ ಕಡೆ ಸಮ್ಮೇಳನ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇಲ್ಲ ನಾವು ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೇಳಿಬಿಡಿ ಬಿಲ್ನಲ್ಲಿ ಏನಿದೆ ಅಂತ, ಅವ್ರಿಗೆ ಗೊತ್ತಿದೆಯಾ? ಆ ಬಿ ಜೆ ಪಿದವರಿಗೆ ಗೊತ್ತಿಲ್ಲ ವುಮೆನ್ಸ್ ರಿಸರ್ವೇಷನ್ ಬಿಲ್ಲಲ್ಲಿ ಏನಿದೆ ಅಂತ. ಆಪೋಸಿಷನಿಗೆ ಹೆಂಗೆ ಗೊತ್ತಾಗ್ತದೆ? ನಾವೇನಾದರೂ ವಿರುದ್ಧ ಇದ್ದೀವ? ನಾವೇನು ಹೇಳ್ತಾ ಇರೋದು, ಎಲ್ಲರಿಗೂ ಕರೆಸಿ ಏನಿದೆ ತೋರಿಸಿ, ಡಿಲಿಮಿಟೇಷನ್ ಇರ್ಬೋದು, ವುಮೆನ್ಸ್ ರಿಸರ್ವೇಷನ್ ಇರ್ಬೋದು, ನೀವು ಮಾಡಿ. ಯಾರು ಬೇಡ ಅಂದಿದ್ದಾರೆ? ಡಿಲಿಮಿಟೇಷನ್ ಮಾಡ್ಬೋದಾಗಿತ್ತಲ್ಲ, 2021 ಆಗಬೇಕಾಗಿತ್ತು. 13 ವರ್ಷ ಏನು ಕತೆ ಕಾಯ್ತಾ ಇದ್ರ ಪ್ರಧಾನಮಂತ್ರಿಗಳು? 13 ವರ್ಷ ಇತ್ತಲ್ಲ ಅವರಿಗೆ. 2021 ಯಾಕೆ ಮಾಡಿಲ್ಲ ಅವರು? ಈಗ ಸಡನ್ನಾಗಿ ಎಚ್ಚರಿಕೆ ಆಯಿತು. ನಾವು ಡಿಲಿಮಿಟೇಷನ್ ವಿರುದ್ಧನೂ ಇಲ್ಲ, ಕರೆಕ್ಟಾಗಿ ಸೆನ್ಸಸ್ ಆಗಲಿ, ಸೆನ್ಸಸ್ನಲ್ಲಿ ಯಾರು ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ, ಜನಸಂಖ್ಯೆ ಎಷ್ಟಿದೆ ನೋಡ್ಕೊಂಡು ಅದ್ರ ಪ್ರಕಾರ ಮಾಡಿ. ಯಾರು ಬೇಡ ಅಂತ ಇದ್ದಾರೆ? ಇವರು ಏನು ತರಬೇಕಂತ ಇದ್ದರೆ ಇದರಲ್ಲಿ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಬಹುದು. ಈಗ ಯಾರ ಸಂಖ್ಯೆ ಹೆಚ್ಚಿರುತ್ತೆ ಅವ್ರ ಪ್ರಕಾರನೇ ನೀತಿ ಆಗುತ್ತಲ್ಲ, ಅವ್ರ ಪ್ರಕಾರನೇ ಯೋಜನೆಗಳು ರೂಪಿಸ್ತಾರೆ. ನಮ್ಗೆ ಯಾಕೆ ಶಿಕ್ಷೆ? ಇವತ್ತು ಇಡೀ ದೇಶದ ಆರ್ಥಿಕ ಚಟುವಟಿಕೆ ನಡೀತಾ ಇರೋದು ಇವತ್ತು ದಕ್ಷಿಣ ರಾಜ್ಯಗಳಿಂದ. ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಇಲ್ಲಿ. ನಮ್ಮವ್ರು ಯಾರನ್ನ ಯು ಪಿಗೆ ಹೋಗ್ತಾರೆ ಕೆಲಸಕ್ಕೆ, ಮಧ್ಯಪ್ರದೇಶಿಗೆ ಹೋಗ್ತಾರೆ, ಬಿಹಾರಿಗೆ ಹೋಗ್ತಾರೆ ಕೆಲಸಕ್ಕೆ, ಇಲ್ಲಿ ತಾನೇ ಉದ್ಯೋಗ ಹುಡ್ಕೊಂಡು ಬರೋದು ನಮ್ಮ ಹತ್ರ. ನಾವು ಇಷ್ಟೆಲ್ಲ ತೆರಿಗೆ ಕೊಡ್ತಾ ಇದ್ದೀವಿ, ಇಷ್ಟೆಲ್ಲ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಇಷ್ಟೆಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಕನ್ಸಲ್ಟೇಷನ್ ಬೇಡವಾ? ಸೆನ್ಸಸ್ ಮಾಡಿ ಸ್ವಾಮಿ. ಸೆನ್ಸಸ್ ಮಾಡಿಬಿಟ್ಟು ಏನು ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ನೋಡ್ಕೊಂಡು ಅದ್ರ ಪ್ರಕಾರ ಮೀಸಲಾತಿ ಕೊಡಿ. ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ನಲ್ಲಿ ಇವಾಗ SC ST ಮಹಿಳೆಯರಿಗೆ, ಬ್ಯಾಕ್ವರ್ಡ್ ಮಹಿಳೆಯರಿಗೆ ಅನ್ಯಾಯ ಆಗಲ್ಲ ಅಂತೀರಾ? ಆಗುತ್ತೆ. ನಿಮಗೆ ಡೇಟಾ ಡ್ರಿವನ್ ಗವರ್ನೆನ್ಸ್ ಬಗ್ಗೆ ನೀವು ಕಾಳಜಿ ಇಲ್ಲ, ಬರೇ ಮಾತು. ಅದರಿಂದ ನಮ್ಮ ವಿರೋಧ ಏನಕ್ಕಿದೆ ಅಂದರೆ, ಕರೆದು ಮಾತಾಡಿಸಿ ಫಸ್ಟು. ತರಾತುರಿನಲ್ಲಿ ತಂದರೆ ದೇಶದ ಭವಿಷ್ಯ ಏನಾಗುತ್ತೆ? ಇದು ಪ್ರಶ್ನೆ ಇರೋದು ಚುನಾವಣೆದಲ್ಲ, ನಮ್ಮ ದೇಶದ ಭವಿಷ್ಯದ್ದು. ಅದ್ರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಎಲ್ಲರಿಗೂ ಕರೆದು ಮಾತಾಡಿ. ಎಲ್ಲ ಆಪೋಸಿಷನಿಗಿರ್ಬೋದು, ಬಿ ಜೆ ಪಿಯವರಿಗಿರ್ಬೋದು. ನನಗೆ ಬಿಡಿ, ಹೋಗಿ ಬಿ ಜೆ ಪಿಯವ್ರಿಗೆ ಕೇಳಿ ಏನಿದೆ ಬಿಲ್ನಲ್ಲಿ ಅಂತ ಹೇಳಿಬಿಡ್ಲಿ. ಡಿಲಿಮಿಟೇಷನ್ ಪ್ರಕ್ರಿಯೆ ಹೆಂಗೆ ಮಾಡ್ತಾ ಇದ್ದಾರೆ ಕೇಳಿ, ಹೇಳಿಬಿಡ್ಲಿ. ಅವರಿಗೆ ಗೊತ್ತಿಲ್ಲ, ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಪಾರ್ಟಿ ಒಳಗಡೆ ಅಲ್ಪಸಂಖ್ಯಾತ ಲೀಡರ್ಗಳ ಸ್ವಲ್ಪ ಗೊಂದಲ ಶುರುವಾಗಿದೆ. ನೋಡಿ, ಅವರವ್ರ ವೈಯಕ್ತಿಕ ಜಗಳಗಳನ್ನು ಪಾರ್ಟಿಗೆ ಹಚ್ಚೋದು ಸೂಕ್ತ ಅಲ್ಲ. ಅದೇನೇ ಇರ್ಬೋದು, ನಮ್ಮ ಲೀಡರ್ಗಳು ಬಗೆಹರಿಸ್ತಾರೆ ಅದನ್ನು. ಎಲ್ಲ ಹಿರಿಯರಿದ್ದಾರೆ, ಎಲ್ಲರೂ ಅನುಭವಿಸ್ತಿದ್ದಾರೆ. ಅದೇನು ಆತಂಕ ಪಡೋದೇನಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.